ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 15ನೆಯ ವಾರ, ಜುಲೈ 18, 2026 ಶನಿವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 12ನೇ ಅಧ್ಯಾಯ 14ರಿಂದ 21ರವರೆಗಿನ ವಚನಗಳು. ಆ ಕಾಲದಲ್ಲಿ ಫರಿಸಾಯರಾದರೋ ಅಲ್ಲಿಂದ ಹೊರಗೆ ಹೋಗಿ ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ತಮಗೆ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಸ್ವಾಮಿ ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು. ಅನೇಕ ಜನರು ಅವರ ಹಿಂದೆಯೇ ಹೋದರು. ಯೇಸು ಅಸ್ವಸ್ಥರಾಗಿದ್ದ ಎಲ್ಲರನ್ನು ಗುಣಪಡಿಸಿದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು. ಹೀಗೆ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು. ಇದಿಗೋ, ನನ್ನ ದಾಸನು ನನ್ನಿಂದಾಯ್ಕೆಯಾದವನು, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನೆರೆಗೊಳಿಸುವೆ ಇವನಲ್ಲಿ ಎನ್ನಾತ್ಮವನು, ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನು. ವಾದಿಸುವವನಲ್ಲ, ದನಿ ಎತ್ತಿ ಕೂಗುವವನಲ್ಲ, ಹಾದಿ ಬೀದಿಯಲ್ಲಿವನ ಕಂಠ ಮೊರೆಯುವುದಿಲ್ಲ. ಮುರಿದ ಜೊಂಡಿನಂತಹ ದುರ್ಬಲರಿಗಿಂತ ದೀನಬಂಧು, ನಂದಿ ಹೋಗುತ್ತಿಹ ದೀನದಲಿತರಿಗೆ ಕೃಪಾಸಿಂಧು. ನ್ಯಾಯನೀತಿಗೆ ಜಯ ದೊರಕಿಸದೆ ಬಿಡನಿವನು, ನೆಮ್ಮುವರು ಅನ್ಯ ಜನರೆಲ್ಲರೂ ಇವನ ನಾಮವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಮ್ಮ ಸೌಲಭ್ಯಗಳು ನಮ್ಮನ್ನು ಆಲಸಿಗಳನ್ನಾಗಿ ಮಾಡಬಾರದು. ಪ್ರಿಯರೇ, 1863ರಲ್ಲಿ ಅಮೆರಿಕದ ಗೆಟಿಸ್ಬರ್ಗ್ನಲ್ಲಿ ನಡೆದ ಯುದ್ಧದ ಸೈನಿಕರ ಸ್ಮರಣಾರ್ಥ ಒಂದು ದೊಡ್ಡ ಸಭೆ ಆಯೋಜಿಸಲಾಗಿತ್ತು. ಆ ದಿನದ ಮುಖ್ಯ ಭಾಷಣಕಾರರಾಗಿ ಅಂದಿನ ಪ್ರಖ್ಯಾತ ವಾಕ್ಚತುರ ಮಹಾಮೇಧಾವಿ ಎಡ್ವರ್ಡ್ ಎವರೆಟ್ ಎಂಬುವರನ್ನು ಕರೆಸಲಾಗಿತ್ತು. ಅವರು ಬರೋಬ್ಬರಿ 2 ಗಂಟೆಗಳ ಕಾಲ ಅತ್ಯಂತ ಪಾಂಡಿತ್ಯಪೂರ್ಣ, ಭವ್ಯ ಮತ್ತು ಅಲಂಕಾರಿಕ ಶಬ್ದಗಳ ಭಾಷಣ ಮಾಡಿದರು. ಇಡೀ ಸಭೆ ಅವರ ಜ್ಞಾನಕ್ಕೆ ಚಪ್ಪಾಳೆ ತಟ್ಟಿತು. ಪ್ರಿಯರೇ, ಅವರ ನಂತರ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ರವರು ಕೇವಲ 2 ನಿಮಿಷಗಳ ಕಾಲ ಅತ್ಯಂತ ಸರಳವಾದ 272 ಪದಗಳ ಭಾಷಣ ಮಾಡಿದರು. ಈ ಭಾಷಣದಲ್ಲಿ ಯಾವುದೇ ಜ್ಞಾನದ ಆಡಂಬರವಿರಲಿಲ್ಲ, ಆದರೆ ಜನರ ಹೃದಯವನ್ನು ಮುಟ್ಟುವ ಸತ್ಯವಿತ್ತು. ಭಾಷಣ ಮುಗಿದಾಗ ಇಡೀ ಸಭೆ ಮೌನವಾಯಿತು. ಜನರ ಕಣ್ಣಲ್ಲಿ ನೀರಿತ್ತು. ನಂತರ ಸ್ವತಃ ಎಡ್ವರ್ಡ್ ಎವರೆಟ್ ಲಿಂಕನ್ ರವರಿಗೆ ಪತ್ರ ಬರೆದು, ನಾನು 2 ಗಂಟೆಗಳಲ್ಲಿ ಹೇಳಲಾಗದ್ದನ್ನು ನೀವು 2 ನಿಮಿಷಗಳಲ್ಲಿ ಜನರ ಹೃದಯಕ್ಕೆ ಮುಟ್ಟಿಸಿದ್ದೀರಿ ಎಂದು ಒಪ್ಪಿಕೊಂಡರು. ಪ್ರಿಯರೇ, ಫರಿಸಾಯರು ಯೇಸುವಿನಿಂದ ದೊಡ್ಡ ಆಡಂಬರದ ಸೂಚಕ ಕಾರ್ಯವನ್ನು ನಿರೀಕ್ಷಿಸುತ್ತಿದ್ದರು. ಆದರೆ ಯೇಸುವಿನ ಸರಳ ಮಾತುಗಳು ಮತ್ತು ಪ್ರೀತಿಯಲ್ಲೇ ದೈವಿಕ ಜ್ಞಾನವಿತ್ತು. ಇದನ್ನು ಅರ್ಥ ಮಾಡಿಕೊಳ್ಳದ ಫರಿಸಾಯರ ಸ್ಥಿತಿ ಕೇವಲ ಆಡಂಬರಕ್ಕೆ ಮಾರು ಹೋಗುವ ಜನರಂತಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದ ಭಾಗದಲ್ಲಿ ಅತ್ಯಂತ ವಿಶಿಷ್ಟವಾದ ಮತ್ತು ಕ್ರಾಂತಿಕಾರಕವಾದಂತಹ ಅಂಶವೆಂದರೆ ಯೇಸು ಸ್ವಾಮಿ ಯಹೂದಿಗಳಲ್ಲದ, ಅಂದರೆ ಅನ್ಯ ಧರ್ಮೀಯರನ್ನು ತಮಗಿಂತ ಮೇಲಾದ ವಿಶ್ವಾಸಿಗಳೆಂದು ಎತ್ತಿ ಹಿಡಿಯುವುದು. ಯೇಸು ಇಲ್ಲಿ ಹೆಸರಿಸುವ 2 ಉದಾಹರಣೆಗಳು ನಿನೆವೆ ನಗರದವರು ಮತ್ತು ದಕ್ಷಿಣ ದೇಶದ ರಾಣಿ ಶೇಬಾದ ರಾಣಿ. ಇಬ್ಬರು ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವರಲ್ಲ, ಅವರು ಅನ್ಯ ದೇಶದವರು. ನಿನವೆಯ ಜನರು ಯಾವುದೇ ದೊಡ್ಡ ಅದ್ಭುತಗಳನ್ನು ನೋಡಲಿಲ್ಲ. ಕೇವಲ ಯೋನನ ಸರಳ ಬೋಧನೆಯನ್ನು ಕೇಳಿ ತಕ್ಷಣ ಗೋಣಿತಟ್ಟು ಹುಟ್ಟು ಪಾಪಕ್ಕೆ ವಿಮುಖರಾದರು. ಹಾಗೆಯೇ ದಕ್ಷಿಣ ದೇಶದ ರಾಣಿಯು ಸೊಲೊಮೋನನ ಜ್ಞಾನವನ್ನು ಕೇಳಲು ಸಾವಿರಾರು ಮೈಲಿ ದೂರದಿಂದ ಕಷ್ಟಪಟ್ಟು ಪ್ರಯಾಣ ಬೆಳೆಸಿ ಬಂದಳು. ಪ್ರಿಯರೇ, ಆದರೆ ಯಹೂದಿಗಳು ದೇವರಿಂದ ಆರಿಸಲ್ಪಟ್ಟವರಾಗಿದ್ದರೂ ತಮ್ಮ ಕಣ್ಣೆದುರೇ ಯೋನನಿಗಿಂತಲೂ ಮತ್ತು ಸೊಲೊಮೋನನಿಗಿಂತಲೂ ಮೇಲಾದ ಯೇಸು ಸ್ವಾಮಿ ಸ್ವತಃ ನಿಂತು ಬೋಧಿಸುತ್ತಿದ್ದರೂ ನಂಬಲಿಲ್ಲ. ಯೇಸು ಇಲ್ಲಿ ಆಧ್ಯಾತ್ಮಿಕ ಸತ್ಯವೊಂದನ್ನು ಧ್ವನಿಸುತ್ತಿದ್ದಾರೆ. ಯಾರಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನ ಸಿಗುತ್ತದೆಯೋ ಅವರು ಹೆಚ್ಚು ಜವಾಬ್ದಾರರಾಗಿರಬೇಕು. ಹೊರಗಿನವರು ಸತ್ಯವನ್ನು ಸುಲಭವಾಗಿ ಒಪ್ಪಿಕೊಳ್ಳುವಾಗ ಒಳಗಿನವರ ಒಣ ಹಠ ಮತ್ತು ಆಧ್ಯಾತ್ಮಿಕ ಅಹಂಕಾರವು ತೀರ್ಪಿನ ದಿನ ಅವರನ್ನೇ ಅಪರಾಧಿಗಳನ್ನಾಗಿ ಮಾಡುತ್ತದೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದ ಆಳವಾದ ಅರ್ಥವನ್ನು ಗ್ರಹಿಸೋಣ. ಮೊದಲನೆಯದಾಗಿ ಯೋನನ ಸಂಕೇತ. ಯೋನನು ದೊಡ್ಡ ಮೀನಿನ ಹೊಟ್ಟೆಯಲ್ಲಿದ್ದು 3 ದಿನಗಳ ನಂತರ ಹೇಗೆ ಹೊರಬಂದನೋ ಹಾಗೆ ಯೇಸು ಸ್ವಾಮಿ ಶಿಲುಬೆಯ ಮರಣದ ನಂತರ 3 ದಿನ ಭೂಗರ್ಭದಲ್ಲಿದ್ದು ಪುನರುತ್ಥಾನ ಹೊಂದಿದ್ದಾರೆ ಎಂಬುದರ ಮುನ್ಸೂಚನೆ ಇದು. ಯೇಸುವಿನ ಮರಣ ಮತ್ತು ಪುನರುತ್ಥಾನವೇ ಕ್ರೈಸ್ತ ವಿಶ್ವಾಸದ ಅತ್ಯಂತ ದೊಡ್ಡ ಸೂಚಕ ಕಾರ್ಯವಾಗಿದೆ. ಇನ್ನು ಎರಡನೆಯದಾಗಿ ಅನ್ವೇಷಣೆಯ ಮನೋಭಾವ.
ದಕ್ಷಿಣ ದೇಶದ ರಾಣಿಯು ಜ್ಞಾನಕ್ಕಾಗಿ ದೂರದ ಪ್ರಯಾಣ ಮಾಡಿದಂತೆ ನಾವು ಸಹ ದೇವರ ಸತ್ಯವನ್ನು ಹುಡುಕಲು ಕಷ್ಟಪಡಲು ಸಿದ್ಧರಿರಬೇಕು. ಇನ್ನು ಮೂರನೇದಾಗಿ ಅತಿ ಪರಿಚಯದ ಉದಾಸೀನತೆ. ಫರಿಸಾಯರಿಗೆ ಯೇಸು ತೀರಾ ಹತ್ತಿರದಲ್ಲಿದ್ದ ಕಾರಣ ಯೇಸುವಿನ ಬೆಲೆ ಫರಿಸಾಯರಿಗೆ ತಿಳಿಯಲಿಲ್ಲ. ನಮ್ಮ ಜೀವನದಲ್ಲೂ ಸತ್ಯವು ಹತ್ತಿರದಲ್ಲಿದ್ದಾಗ ನಾವು ಅದರ ಮೌಲ್ಯವನ್ನು ನಿರ್ಲಕ್ಷಿಸುತ್ತೇವೆ. ಹಾಗಾದರೆ ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಜೀವಿಸುವುದು? ಮೊದಲನೇದಾಗಿ, ಅದ್ಭುತಗಳ ಹಿಂದೆ ಬೀಳದಿರುವುದು. ಪ್ರಿಯರೇ, ಇಂದು ಅನೇಕ ಕ್ರೈಸ್ತರು ಸೂಚಕ ಕಾರ್ಯಗಳನ್ನು ಹುಡುಕುತ್ತಾ ಹೋಗುತ್ತಾರೆ. ಎಲ್ಲೋ ರೋಗವಾಸಿಯಾಗುತ್ತದೆ, ಯಾರೋ ಭವಿಷ್ಯ ಹೇಳ್ತಾರೆ ಎಂದರೆ ಸಾಕು ಅಲ್ಲಿಗೆ ಓಡುತ್ತಾರೆ. ಯೇಸು ಇಂತಹ ಮನಸ್ಥಿತಿಯನ್ನು ಕೆಟ್ಟ ಪೀಳಿಗೆ ಎಂದು ಕರೆಯುತ್ತಾರೆ. ನಮಗೆ ಬೇಕಾಗಿರುವುದು ದಿನನಿತ್ಯದ ಅದ್ಭುತಗಳಲ್ಲ, ಬದಲಿಗೆ ದೇವರ ವಾಕ್ಯವನ್ನು ಕೇಳಿ ನಮ್ಮ ಪಾಪದ ಹಾದಿಗಳನ್ನು ಬಿಟ್ಟು ಮನಪರಿವರ್ತನೆ ಹೊಂದುವುದಾಗಿದೆ. ಎರಡನೆಯದಾಗಿ, ಆಧ್ಯಾತ್ಮಿಕ ಸೌಲಭ್ಯಗಳ ಸದ್ಬಳಕೆ. ಪ್ರಿಯರೇ, ಇಂದು ನಮಗೆ ಬೈಬಲ್ ಇದೆ, ಪ್ರತಿದಿನ ದೈವ ವಾಕ್ಯದ ವಿವರಣೆಗಳು ಲಭ್ಯವಿದೆ, ಚರ್ಚ್ಗಳು ಹತ್ತಿರವಿದೆ. ಇಷ್ಟೆಲ್ಲ ಇದ್ದು ನಾವು ಪ್ರೀತಿ ಕರುಣೆ ಇಲ್ಲದ ಒಣ ಜೀವನ ನಡೆಸಿದರೆ, ದೇವರ ಬಗ್ಗೆ ಯಾವುದೇ ಜ್ಞಾನವಿಲ್ಲದಿದ್ದರೂ ಕೇವಲ ತಮ್ಮ ನೈತಿಕತೆಯಿಂದ ಬದುಕುವ ಅನ್ಯಧರ್ಮೀಯರು ತೀರ್ಪಿನ ದಿನ ನಮಗಿಂತ ಮೇಲಾಗುತ್ತಾರೆ. ನಮ್ಮ ಸೌಲಭ್ಯಗಳು ನಮ್ಮನ್ನು ಆಲಸಿಗಳನ್ನಾಗಿ ಮಾಡಬಾರದು. ಹೌದು ಪ್ರಿಯರೇ, ಬಾಹ್ಯ ಅದ್ಭುತಗಳನ್ನು ಕೋರದೆ ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಮೇಲಿನ ನಂಬಿಕೆಯಲ್ಲಿ ಸಿದ್ಧರಾಗೋಣ. ನಮಗಿಂತ ಕಿರಿಯರಲ್ಲಿ ಅಥವಾ ಸಾಮಾನ್ಯರಲ್ಲಿ ದೈವಿಕ ಜ್ಞಾನ ಕಂಡಾಗ ಅದನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡು ಪ್ರತಿದಿನ ಮನಪರಿವರ್ತನೆಯ ಹಾದಿಯಲ್ಲಿ ಸಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.